ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತಿನ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಲಿದೆ ಅಂದರೆ, ಯಾಕಂದರೆ ಮೊದಲನೆಯ ಬಾರಿಗೆ ನಮ್ಮ SSLC ವಿದ್ಯಾರ್ಥಿಗಳು PUCಗೆ ಬಂದಿರುವಂಥದ್ದು, ಹೌದಲ್ವಾ? ಫಸ್ಟ್ ಟೈಮು PUCನಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಬರೆಯುತ್ತಿರುವಂಥದ್ದು. ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ತಿಳ್ಕೋಬೇಕು. ಯಾಕಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ ಪ್ಯಾಟರ್ನು ಸಂಪೂರ್ಣವಾಗಿ ಚೇಂಜ್ ಆಗಿರುವಂಥದ್ದು. ಸರ್, ನಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಯೂಸ್ ಆಗುತ್ತಾ, ಅಥವಾ ಲಾಸ್ಟ್ ಇಯರು ಕ್ವಶನ್ ಪೇಪರ್ ಇದ್ದಂಗೆ ಈ ವರ್ಷವೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತಾ ಅಂತ ಸ್ಪೆಷಲಿ ನಾನಿವತ್ತು ಮಾತಾಡ್ತಾ ಇರುವಂಥದ್ದು ನಮ್ಮ ಇಂಗ್ಲೀಷ್ ಸಬ್ಜೆಕ್ಟಿನ ಬಗ್ಗೆ. ಯಾಕಂದರೆ ಸಂಪೂರ್ಣವಾಗಿ ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನು ರಿಲೀಸ್ ಆಗಿರುವಂಥದ್ದು. ಯಾರಿಗೆ ಅಂದರೆ ನಮ್ಮ ಪ್ರಥಮ PUCಯ ಈ ವಿದ್ಯಾರ್ಥಿಗಳಿಗೆ, ಪ್ರಥಮ PUCಯ ಸೈನ್ಸ್ ವಿದ್ಯಾರ್ಥಿಗಳು, ಪ್ರಥಮ PUCಯ ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಬಹಳ 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 ವೆರಿ 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 ಇಂಪಾರ್ಟೆಂಟ್. ಕ್ಲಿಯರ್? ಈ ಲೆವೆಲ್ಗೆ ಇಂಪಾರ್ಟೆಂಟ್ ಇರುವಂಥ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅರ್ಥ ಆಗಲಿ. ಇಷ್ಟು ವರ್ಷಗಳಿಂದ 6 ಮಾರ್ಕ್ಸ್ ಕ್ವಶನ್ಸು ನಿಮಗೆಲ್ಲರಿಗೂ ಕೂಡ ಇತ್ತು. ಈ ವರ್ಷದಿಂದ 6 ಅಂಕದ ಪ್ರಶ್ನೆಗಳು ನಿಮಗೆ ಇರುವುದಿಲ್ಲ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ದೀಸ್ ಮೆನಿ ಇಯರ್ಸ್, ಆಯಿತಾ? ಥರ್ಡ್ ಮೇನ್ ಕ್ವಶನಲ್ಲಿ ದೇ ವರ್ ರೇಸಿಂಗ್ ಎ ಕ್ವಶನ್. ಎದಕ್ಕೆ ಅಂತ ಹೇಳಿದರೆ ಲಾಂಗ್ ಆನ್ಸರ್ಸ್ಗಳಿಗೆ. ಬಟ್ ದೇ ಡಿಲೀಟೆಡ್ ದಿಸ್ ಪಾರ್ಟ್. ಈ ಪಾರ್ಟನ್ನೇ ಅವರು ಡಿಲೀಟ್ ಮಾಡಿದ್ದಾರೆ. ಯಾವುದು? 6 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಇಲ್ಲ. ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತಿರುವಂಥದ್ದು. ದಿಸ್ ಈಸ್ ದ ನ್ಯೂ ಕ್ವಶನ್ ಪೇಪರ್ ಪ್ಯಾಟ್ರನ್. ಇಷ್ಟು ವರ್ಷ ನಿಮಗೆಲ್ಲರಿಗೂ ಕೂಡ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ 4 ಪಾರ್ಟ್ಗಳಿತ್ತು. ಈ ವರ್ಷದಿಂದ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮಿನಿಂದನೇ ಪಾರ್ಟ್ ಇವರೆಗೂ ಕೂಡ ಇರುತ್ತೆ. ಯಾವ ಪಾರ್ಟಲ್ಲಿ ಗ್ರಾಮರ್ ಬರುತ್ತೆ, ಯಾವ ಪಾರ್ಟಲ್ಲಿ ನಿಮಗೆ ಪೊಯೆಟ್ರಿ ಸೆಷನ್ ಹಾಗೂ ಪ್ರೋಸ್ ಸೆಷನ್ ಇರುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಡೌಟ್ ಇದೆಯೋ ಇಂಗ್ಲೀಷಲ್ಲಿ 80 ಔಟ್ ಆಫ್ 80 ನಮಗೆ ಬರುತ್ತೋ ಇಲ್ವೋ, ಅಥವಾ ಹೆಂಗಿರುತ್ತೋ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಈಗ ನಾವು ನೋಡೋಣ. ನೋಡಿ, ಈಗ ಮಿಡ್ ಟರ್ಮ್ ಎಕ್ಸಾಮಿಗೆ ಇಂಗ್ಲೀಷ್ ಯಾರಿಗೆ ಈ ಒಂದು ವಿಡಿಯೋ ಅಂದರೆ ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲರಿಗೂ ಕೂಡ. ಆಪ್ಷನ್ಸ್ ಆರ್ ಮೋರ್. ಹಾಗಿದ್ರೆ ನೀವು ಕ್ವಶನ್ ಪೇಪರ್ ಪ್ಯಾಟ್ರನ್ನು ಡಿಫಿಕಲ್ಟ್ ಆಗಿದೆಯಾ? ಎಸ್, ಡಿಫಿಕಲ್ಟ್ ಆಗಿ ಇರುತ್ತೆ, ಆದರೆ ಓದಿದವರಿಗೆಲ್ಲ. ಆದರೆ ಆಪ್ಷನ್ಸ್ ಆರ್ ಮೋರ್ ಅಂತ ಹೇಳಿದರೆ ಅರ್ಥ ಆಗುತ್ತಲ್ವ? ಆಯ್ಕೆಗಳು ಜಾಸ್ತಿ ಇದೆ ಅಂತ. ಈಗ 2 ಅಂಕದ ಪ್ರಶ್ನೆಗಳು ಇದೆ ನಿಮಗೆ. 3 ಮಾರ್ಕ್ಸ್ ಕ್ವಶನ್ಸ್ ಆರ್ ದೇರ್, 4 ಮಾರ್ಕ್ಸ್ ಕ್ವಶನ್ಸ್ ಆರ್ ದೇರ್. ಹಾಗಿದ್ರೆ ಸರ್ 6 ಮಾರ್ಕ್ಸ್ ಡಿಲೀಟ್ ಮಾಡಿ ಏನು ಮಾಡಿದರು ಅಂತ ಹೇಳಿದರೆ, 6 ಮಾರ್ಕ್ಸ್ ಡಿಲೀಟ್ ಮಾಡಿ ಅವೇ ಪ್ರಶ್ನೆಗಳನ್ನು ತಂದು 4 ಮಾರ್ಕ್ಸಿಗೆ ಇಟ್ಟಿದ್ದಾರೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಹಾಗಿದ್ರೆ ಈಗ ನೋಡಿ, ಆಪ್ಷನ್ಸ್ ಆರ್ ಮೋರ್ ಅಂದರೆ ಅರ್ಥವೇನು ಅಂತ ಹೇಳಿದರೆ, ಈಗ 2 ಮಾರ್ಕ್ಸ್ ಪ್ರಶ್ನೆಗಳು ತಾವುಗಳು 3 ಬರೀರಿ ಅಂತ ಕೊಡ್ತಾರೆ. 2 ಅಂಕದ ಪ್ರಶ್ನೆಗಳು 3 ಬರೀರಿ ಅಂತ. ಅಲ್ಲಿ ಬರೀ 3 ಪ್ರಶ್ನೆಗಳಿರಲ್ಲ, 4 ರಿಂದ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಕ್ಲಿಯರ್? ಈಗ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು 4 ಬರೀರಿ ಅಂತ ಕೊಟ್ಟಿರ್ತಾರೆ. ಹಾಗಿದ್ರೆ 4 ಪ್ರಶ್ನೆಗಳನ್ನು ಕೊಡ್ತಾರೆ, ಇಲ್ಲ 6 ಕ್ವಶನ್ಸ್ ಕೊಡ್ತಾರೆ. ಔಟ್ ಆಫ್ 6 ಯು ನೀಡ್ ಟು ಅಟೆಂಡ್, ಯು ನೀಡ್ ಟು ರೈಟ್ ಓನ್ಲಿ 4 ಕ್ವಶನ್ಸ್. ಹಾಗೆ ಆಪ್ಷನ್ಸ್ಗಳನ್ನು ಜಾಸ್ತಿ ನೀಡಲಾಗಿದೆ. ಯಾಕಂದರೆ ವಿದ್ಯಾರ್ಥಿಗಳು ಬಹಳ ವೀಕ್ ಇದ್ದಾರೆ ಅಂತ ಗೊತ್ತಾಗಿದೆ ಅವರಿಗೆ ಕೊರೋನಾ ಆದಮೇಲೆ. ಬನ್ನಿ ಸರ್, ಈಗ ನಾವು ಕ್ವಶನ್ ಪೇಪರ್ ಪ್ಯಾಟ್ರನನ್ನು ತಿಳಿದುಕೊಳ್ಳೋಣ. ಪ್ಯಾಟ್ರನ್ ಪಾರ್ಟ್ ಎ ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ, ಆಯಿತಾ, ಲ್ಯಾಂಗ್ವೇಜಲ್ಲಿ ಯಾವುದು? ಇಂಗ್ಲೀಷಲ್ಲಿ. ನೋಡಿ, ಕನ್ನಡ ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಬೇರೆದು ಸರ್, ನಮ್ಮದೇ ಬೇರೆದು. ಹಿಂದಿ ಅಂತೂ ಟೋಟಲಿ ಡಿಫ್ರೆಂಟ್ ಆಗಿದೆ. ಈಗ ನಾವು ಪಾರ್ಟ್ ಎನಲ್ಲಿ ನೋಡೋದಾದರೆ ಇಂಗ್ಲೀಷ್ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಅದು 20 ಮಾರ್ಕ್ಸಿಗೆ ಬರುತ್ತೆ ನಿಮಗೆ. 20 ಮಾರ್ಕ್ಸಲ್ಲಿ ಇದರಲ್ಲಿ ಥಿಯರಿ ಕೂಡ ಇರುತ್ತೆ, ಗ್ರಾಮರ್ ಕೂಡ ಇರುತ್ತೆ. ಪಾರ್ಟ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಓನ್ಲಿ ಥಿಯರಿ ಇರುತ್ತೆ. ಓನ್ಲಿ ಥಿಯರಿ ಅಂತ ಹೇಳಿದರೆ ನಿಮ್ಮ ಪಾಠಗಳು ಹಾಗೂ ಪದ್ಯಗಳು, ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೆಷನ್ ಇರುತ್ತೆ ಇದರಲ್ಲಿ. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟು ಪಾರ್ಟ್ ಸಿಗೆ ನಾವು ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಸಿನಲ್ಲಿ ಇದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ. ನೋಡಿ, ದಯವಿಟ್ಟು ಒಂದು ಪೇಪರು ಅಥವಾ ಇಂಗ್ಲೀಷ್ ನೋಟ್ಸ್ ಅಂತ ಇಟ್ಟಿದ್ರೆ ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಇಂತಹ ವಿಡಿಯೋ ನಿಮಗೆ ಎಲ್ಲೂ ಕೂಡ ಸಿಗಲ್ಲ ಸರ್. ನಾನು ಹೇಳ್ತೀನಲ್ವಾ, ನಾನು ನಿಮಗೋಸ್ಕರ ಸಮಯವನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡುವಾಗ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡುವಾಗ ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಹೈಪ್ ಅಂತ ಆಪ್ಷನ್ ಬರುತ್ತೆ. ಕ್ಲಿಯರ್ ಮೈ ಡಿಯರ್? ಆಯಿತಾ? ಇದನ್ನು ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ನಮಗೆ, ನಮ್ಮ ಒಂದು ವಿಡಿಯೋಗೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕೇಳಿ ವಿದ್ಯಾರ್ಥಿಗಳೇ, ಪಾರ್ಟ್ ಎನಲ್ಲಿ ಏನೆಂದೆ? ಥಿಯರಿ ಪ್ಲಸ್ ಗ್ರಾಮರ್ ಇರುತ್ತೆ.
ಪಾರ್ಟ್ ಬಿನಲ್ಲಿ ಓನ್ಲಿ ಥಿಯರಿ ಇರುತ್ತೆ. ಪಾರ್ಟ್ ಸಿನಲ್ಲಿ ಅನ್ಸೀನ್ ಪ್ಯಾಸೇಜ್ ಇರುತ್ತೆ. ಅನ್ಸೀನ್ ಪ್ಯಾಸೇಜ್ ಅಂತ ಹೇಳಿದರೆ ಒಂದು ಪ್ಯಾಸೇಜನ್ನು ನೀಡಿರ್ತಾರೆ, ಅದಕ್ಕೆ 9 ಮಾರ್ಕ್ಸ್ ಇರುತ್ತೆ. ಆ 9 ಮಾರ್ಕ್ಸಲ್ಲಿ ಮತ್ತೆ 2 ಮಾರ್ಕ್ಸಿನ ಗ್ರಾಮರ್ ಇರುತ್ತೆ. ಕ್ಲಿಯರ್? ನೆಕ್ಸ್ಟು ಪಾರ್ಟ್ ಡಿ ಅಂತ ಇದೆ. ಪಾರ್ಟ್ ಡಿ ಬಂದು ಸಂಪೂರ್ಣವಾಗಿ ಗ್ರಾಮರ್ ಇರುತ್ತೆ. ಇದರಲ್ಲಿ ನೋಡಿ ಗ್ರಾಮರ್ ಬರೆದು ಬಿಡ್ತೀನಿ ಆಯಿತಾ. ಇದು ಥಿಯರಿ ಪ್ಲಸ್ ಗ್ರಾಮರ್, ಇದು ಓನ್ಲಿ ಥಿಯರಿ, ಇದು ಪ್ಯಾಸೇಜು PASSAGE. ಕ್ಲಿಯರ್? ಇದು ಕೂಡ ಅಷ್ಟೇ. ದಿಸ್ ಈಸ್ ಲಾಸ್ಟ್ ಪಾರ್ಟ್ ಇ ಅಂತ ಇದೆ ಅಲ್ವಾ, ಇದು ಕೂಡ ಗ್ರಾಮರಿನ ಭಾಗ ಆಗಿರುತ್ತೆ. ಹಾಗಿದ್ದರೆ ಗ್ರಾಮರ್ ಏನೆಲ್ಲ ಬರುತ್ತೆ, ಹಾಗಿದ್ದರೆ ಥಿಯರಿನಲ್ಲಿ ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಏಕೆಂದರೆ ನಿಮಗೆ ಲೆಂತಿ ವಿಡಿಯೋ ಆದರೆ ಯಾರೂ ಕೂಡ ನೋಡಲ್ಲ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಸರ್ ನಮಗೆ ಪಾರ್ಟ್ ಎನಲ್ಲಿ ಏನು ಬರುತ್ತೆ ಅಂತ ಎಕ್ಸ್ಪ್ಲನೇಷನ್ ಮಾಡಿ, ಪಾರ್ಟ್ ಬಿನಲ್ಲಿ ಏನು ಬರುತ್ತೆ ಅಂತ ಸಂಪೂರ್ಣವಾಗಿ ಹೇಳಿ ಯಾವ ರೀತಿಯಾಗಿ ಅದನ್ನು ಡಿವೈಡ್ ಮಾಡಿದ್ದಾರೆ. ಪಾರ್ಟ್ ಸಿನಲ್ಲಿ ಪ್ಯಾಸೇಜ್ ಕೊಡ್ತಾರೆ ಅಂದ್ರಿ, ಪ್ಲಸ್ ಗ್ರಾಮರು ಕೂಡ ಇದೆ ಅಂದ್ರಿ, ಅದರಲ್ಲಿ ಏನು ಬರುತ್ತೆ ಗ್ರಾಮರು ಅಂತ. ಪಾರ್ಟ್ ಡಿನಲ್ಲಂತೂ ಬಿಡಿ ಸಂಪೂರ್ಣವಾಗಿ ಚಾಯ್ಸ್ ಇರುವಂಥದ್ದು. ಪಾರ್ಟ್ ಬಿ ಬಂದು ಇದು ಇದೇ ಹೊಸದಾಗಿ ಬಂದಿರುವಂಥದ್ದು ಇವೆ ಇದರಲ್ಲಿ ಆಯಿತಾ. ಪಾರ್ಟ್ ಡಿ, ಪಾರ್ಟ್ ಇ ಇದು ನ್ಯೂ ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಹೊಸದಾಗಿ ಆ್ಯಡ್ ಮಾಡಿರುವಂಥದ್ದು ಆಯಿತಾ. ಯಾಕಂದರೆ ಇದರಲ್ಲಿ ಡಿಕ್ಷನರಿ ಇದೆ, ಇದರಲ್ಲಿ ನಿಮಗೆ ರೀಅರೇಂಜ್ ಇದೆ, ಇದರಲ್ಲಿ ನಿಮಗೆ ಕ್ವಶನ್ ಟ್ಯಾಕ್ಸ್ ಬರುತ್ತೆ, ಡೂ ಫಾರ್ಮ್ಸ್ ಬರುತ್ತೆ, WH ಕ್ವಶನ್ಸ್ ಬರುತ್ತೆ. ಅಂದರೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅದನ್ನು ತಿಳ್ಕೋಬೇಕು. ಏಕೆಂದರೆ ಎಷ್ಟು ಮಾರ್ಕ್ಸಿಗೆ ಬರುತ್ತೋ ಆ ಒಂದು ವೇಟೇಜಿನ ಮೇಲೆ ನಾವು ಓದಿದರೆ ನಿಜವಾಗಿಯೂ ತಾವುಗಳು 80 ಔಟ್ ಆಫ್ 80 ನಿಮ್ಮ ಒಂದು ಮಿಟ್ರಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ? ಇಫ್ ಯು ನೋ ದಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಗೊತ್ತಿದ್ದರೆ ಮಾತ್ರ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ. ಇನ್ನೊಂದು ಮುಖ್ಯವಾದ ವಿಷಯ ನಿಮಗೆ ತಿಳಿಸಬೇಕು. ಯಾರಿಗಾದರೂ ಈ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ನು ಬೇಕು ಅಂದರೆ ಪ್ರಿಂಟೌಟ್ ಬೇಕು ಅಂದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ಪ್ರೆಸ್ ಮಾಡಬೇಕು. ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಹೈಪ್ ಅಂತ ಹೇಳಿದರೆ ಪಾಯಿಂಟ್ಸ್ ಅಂತ, ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ ಹೊಡೆದು ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಟ್ಟರೆ ನಿಮಗೆ ಉಚಿತವಾಗಿ ಈ ಒಂದು ಕ್ವಶನ್ ಪೇಪರನ್ನು ಕಳುಹಿಸಿ ಕೊಡುತ್ತೇವೆ. ಆಲ್ ಇನ್ 1 PDF at 99@gmail.com. ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ಐ ರಿಪೀಟ್, ALLINE1PDF99@gmail.com. ಯಾರಿಗೆ ಈ ಕ್ವಶನ್ ಪೇಪರ್ ಹೊಸ ಕ್ವಶನ್ ಪೇಪರ್ ಪ್ಯಾಟ್ರನ್ನಿನ ಕ್ವಶನ್ ಪೇಪರ್ ಬೇಕೋ ಅಂಥ ವಿದ್ಯಾರ್ಥಿಗಳು ಲೈಕ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಹೈಪ್ ಅಂತ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ನಮ್ಮ ಒಂದು ವಿಡಿಯೋಗೆ. ನೀವು ಲೈಕ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಕಮೆಂಟ್ಸ್ ಸೆಷನಲ್ಲಿ ಹೈಪ್ ಅಂತ ಬಂದು ರೆಡಿ ಇರುತ್ತೆ ಸರ್. ಅದು ಆರೆಂಜ್ ಕಲರ್ ಇರುತ್ತೆ ಅಥವಾ ಗ್ರೀನ್ ಕಲರು. ಅದನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಆ ಸ್ಕ್ರೀನ್ಶಾಟನ್ನು ನಮಗೆ ಕಳಿಸ್ಕೊಡಿ. ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನೇ ಕಳಿಸಿಕೊಡ್ತೇನೆ. ಮುಂದಿನ ವಿಡಿಯೋ ಬೇಕು ಅಂದವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.